ನಮಸ್ಕಾರ. ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಮ್ ಹತ್ರ ಇವತ್ತು ಒಂದು ಕಂಪ್ಯೂಟರ್ ಟ್ರೈನಿಂಗ್ ಮ್ಯಾನ್ಯುಯಲ್ ಇದೆ. ಇದನ್ನ ನೋಡ್ಕೊಂಡು ವಿಂಡೋಸ್ ಸ್ಟಾರ್ಟ್ ಮೆನು ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮೆನು ತುಂಬಾನೇ ಇಂಪಾರ್ಟೆಂಟ್ ಇದು. ಹೌದು. ಅಂದ್ರೆ ಸ್ಟಾರ್ಟ್ ಮೆನು ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ಅದರಲ್ಲಿರೋ ಆ ಸರ್ಚ್ ಬಾಕ್ಸ್ ಇದೆಯಲ್ಲ, ಅದನ್ನ ಹೇಗೆ ಈಸಿಯಾಗಿ ಬಳಸೋದು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಗುರಿ. ಹೌದು ಹೌದು. ಸ್ಟಾರ್ಟ್ ಮೆನು ಅನ್ನೋದು ಏನಂತಾರೆ, ನಿಮ್ಮ ಕಂಪ್ಯೂಟರ್ನಲ್ಲಿರೋ ಎಲ್ಲ ಪ್ರೋಗ್ರಾಮ್ಗಳು, ಅಪ್ಲಿಕೇಶನ್ಗಳು, ಸೆಟ್ಟಿಂಗ್ಸು ಎಲ್ಲವನ್ನು ಒಂದೇ ಕಡೆಯಿಂದ ಆಕ್ಸೆಸ್ ಮಾಡೋಕ್ಕಿರೋ ಜಾಗ. ಓ ಹಾಗೆ. ಅಂದ್ರೆ ಒಂದ್ ರೀತಿಯಲ್ಲಿ ಕಂಟ್ರೋಲ್ ಸೆಂಟರ್ ಇದ್ದ ಹಾಗೆನಾ? ಖಂಡಿತ. ಕೀಬೋರ್ಡ್ ಮೇಲೆ ವಿಂಡೋಸ್ ಕೀ ಇರುತ್ತಲ್ಲ, ಅದನ್ನ ಒತ್ತಿದ್ರೆ ಸಾಕು, ಇದು ಪಟ್ ಅಂತ ಓಪನ್ ಆಗುತ್ತೆ. ನೀವು ಯಾವ ಸ್ಕ್ರೀನ್ನಲ್ಲಿದ್ರೂ ಪರವಾಗಿಲ್ಲ. ಅರೆ ವಾಹ್! ಅಂದ್ರೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ರು ತಕ್ಷಣ ಸ್ಟಾರ್ಟ್ ಮೆನು ತೆಗಿಬಹುದಲ್ವಾ? ಖಂಡಿತವಾಗಿ. ಮುಚ್ಚೋದು ಕೂಡ ಅಷ್ಟೇ ಸುಲಭ. ಎಸ್ಕೇಪ್ ಕೀ ಒತ್ತಿದ್ರೆ ಆಯ್ತು, ಅದು ಹೋಗುತ್ತೆ. ಸರಿ ಸರಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಎನ್ವಿಡಿಯಾ ತರಹದ ಸ್ಕ್ರೀನ್ ರೀಡರ್ ಬಳಸೋರಿಗೆ ಸ್ಟಾರ್ಟ್ ಮೆನು ಓಪನ್ ಆದಾಗ ಅದು ಕಾರ್ಟಾನಾ ಅಂತ ಹೇಳುತ್ತೆ. ಓ ಕಾರ್ಟಾನಾ ಅಂದ್ರೆ ವಿಂಡೋಸ್ ವಾಯ್ಸ್ ಅಸಿಸ್ಟೆಂಟ್ ಅಲ್ವಾ? ಹೌದು, ಅದೇ. ಅದರೊಂದು ಇಂಡಿಕೇಶನ್ ಅದು. ಸರಿ. ಹಾಗಾದ್ರೆ ಈ ಸ್ಟಾರ್ಟ್ ಮೆನು ಒಳಗಡೆ ಏನೇನಿದೆ, ಅದರ ಮುಖ್ಯ ಭಾಗಗಳು ಯಾವುವು? ಮುಖ್ಯವಾಗಿ ಒಂದು 5 ಭಾಗಗಳನ್ನ ನಾವು ಗುರುತಿಸಬಹುದು. ಮೊದಲನೇದು ಮತ್ತೆ ಅತಿ ಮುಖ್ಯವಾದದ್ದು ಹುಡುಕಾಟ ಪೆಟ್ಟಿಗೆ, ಅಂದ್ರೆ ಸರ್ಚ್ ಬಾಕ್ಸ್. ಹೌದು, ಅದು ಫಸ್ಟ್ ಕಾಣೋದೆ ಅಲ್ವಾ? ಹೌದು. ಆಮೇಲೆ ಟಾಕ್ ಟು ಕಾರ್ಟಾನಾ ಬಟನ್. ಮೂರನೇದು ಸ್ಟಾರ್ಟ್ ಲಿಸ್ಟ್ ಅಂತ. ಇದರಲ್ಲಿ ಕೆಲವು ಸಿಸ್ಟಮ್ ಆಪ್ಷನ್ಸ್ ಇರುತ್ತೆ. ಸಿಸ್ಟಮ್ ಆಪ್ಷನ್ಸ್ ಅಂದ್ರೆ ಪವರ್ ಆಫ್, ರೀಸ್ಟಾರ್ಟ್, ಆ ಥರ. 4ನೇದು ಆಲ್ ಆಪ್ಸ್ ಲಿಸ್ಟ್. ಹೆಸರೇ ಹೇಳುವ ಹಾಗೆ ಎಲ್ಲ ಅಪ್ಲಿಕೇಶನ್ಗಳ ಲಿಸ್ಟ್. ಓಕೆ. 5ನೇದು ಪಿನ್ಡ್ ಟೈಲ್ಸ್ ಲಿಸ್ಟ್. ಅಂದ್ರೆ ನಾವು ಪದೇ ಪದೇ ಬಳಸೋ ಆಪ್ಗಳನ್ನ ಅಲ್ಲಿ ಪಿನ್ ಮಾಡಿ ಇಟ್ಕೋಬಹುದು. ಓ, ನಮಗ್ ಬೇಕಾದ ಹಾಗೆ ಜೋಡಿಸಿಟ್ಕೊಳ್ಳಕ್ಕೆ ಜಾಗ ಅದು. ಕರೆಕ್ಟ್. ಕಸ್ಟಮೈಸ್ ಮಾಡ್ಕೋಬಹುದು. ಈ 5ರಲ್ಲಿ ನೀವ್ ಹೇಳಿದ ಹಾಗೆ ಸರ್ಚ್ ಬಾಕ್ಸ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಅನ್ಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಸ್ಟಾರ್ಟ್ ಮೆನು ಓಪನ್ ಮಾಡಿದ ತಕ್ಷಣ ಫೋಕಸ್ ಅಥವಾ ಕರ್ಸರ್ ಇರೋದೇ ಆ ಸರ್ಚ್ ಬಾಕ್ಸ್ ಮೇಲೆ. ಅದು ಸ್ಕ್ರೀನ್ ಕೆಳಗಡೆ ಲೆಫ್ಟ್ ಸೈಡ್ನಲ್ಲಿರುತ್ತೆ, ಟಾಸ್ಕ್ ಬಾರ್ ಹತ್ರ. ಅಲ್ಲಿ ನಾವು ಸುಮ್ನೆ ನಮ್ಗೆ ಬೇಕಾದ ಅಪ್ಲಿಕೇಶನ್ ಹೆಸರನ್ನ ಟೈಪ್ ಮಾಡೋದು ಅಷ್ಟೇನಾ? ಹೌದು. ಪೂರ್ತಿ ಹೆಸರು ಬೇಕಂತಿಲ್ಲ. ಮೊದಲನೇ 1-2 ಅಕ್ಷರ ಟೈಪ್ ಮಾಡಿದ್ರೆ ಸಾಕಾಗತ್ತೆ. ಉದಾಹರಣೆಗೆ, ಈಗ ನೋಟ್ ಪ್ಯಾಡ್ ಬೇಕು ಅಂದ್ರೆ ಬರೀ NOT ಅಂತ ಟೈಪ್ ಮಾಡಿ ಅಷ್ಟೇ. ಓ, ತಕ್ಷಣನೇ ಅದಕ್ಕೆ ಮ್ಯಾಚ್ ಆಗೋ ರಿಸಲ್ಟ್ಸ್ ಎಲ್ಲ ಕೆಳಗೆ ಲಿಸ್ಟ್ ಆಗತ್ತೆ. ಆಮೇಲೆ ಕೀಬೋರ್ಡಲ್ಲಿ ಡೌನ್ ಆರೋ, ಅಪ್ ಆರೋ ಬಳಸಿ ನಿಮಗೆ ಬೇಕಾದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಒತ್ತಿದ್ರೆ ಆಯ್ತು. ಆ ಅಪ್ಲಿಕೇಶನ್ ಓಪನ್ ಆಗತ್ತಾ? ಹೌದು. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಸ್ಟಾರ್ಟ್ ಮೆನು ತಾನಾಗೆ ಕ್ಲೋಸ್ ಆಗ್ಬಿಡುತ್ತೆ. ತುಂಬಾ ಫಾಸ್ಟ್ ಆಗಿ ಕೆಲಸ ಆಗತ್ತೆ. ನಿಜ ನಿಜ. ಇದು ತುಂಬಾ ಸಮಯ ಉಳಿಸ್ತೆ ಅನ್ಸುತ್ತೆ. ಪದೇ ಪದೇ ಮೌಸ್ ಹುಡ್ಕೋ ಬದಲು ಕೀಬೋರ್ಡಲ್ಲೇ ಕೆಲಸ ಆಗತ್ತೆ. ಹೌದು ಹೌದು. ಅದೇ ಇದರ ದೊಡ್ಡ ಅಡ್ವಾಂಟೇಜ್. ಸರಿ, ಈಗ ಉಳಿದ ಭಾಗಗಳ ಬಗ್ಗೆ ಸ್ವಲ್ಪ ಹೇಳಿ. ಆ ಸ್ಟಾರ್ಟ್ ಲಿಸ್ಟ್ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಏನಿರುತ್ತೆ? ಸ್ಟಾರ್ಟ್ ಲಿಸ್ಟ್ ಅಲ್ಲಿ ಮುಖ್ಯವಾಗಿ ಪವರ್ ಆಪ್ಷನ್ಸ್, ಅಂದ್ರೆ ಶಟ್ ಡೌನ್, ರೀಸ್ಟಾರ್ಟ್, ಸ್ಲೀಪ್ ಮಾಡೋಕೆ. ಓ, ಕಂಪ್ಯೂಟರ್ ಆಫ್ ಮಾಡೋಕೆಲ್ಲ ಅಲ್ಲಿಗೆ ಹೋಗ್ಬೇಕಾ? ಹೌದು. ಮತ್ತೆ ನಿಮ್ಮ ಯೂಸರ್ ಅಕೌಂಟ್ ಡೀಟೇಲ್ಸ್, ಕೆಲವು ಸಿಸ್ಟಮ್ ಫೋಲ್ಡರ್ಗಳು, ಸೆಟ್ಟಿಂಗ್ಸ್ಗೆ ಶಾರ್ಟ್ಕಟ್ಗಳು ಇರುತ್ತೆ. ಸರ್ಚ್ ಬಾಕ್ಸಿಂದ ಒಂದ್ಸರಿ ಟ್ಯಾಬ್ ಕೀ ಒತ್ತಿದ್ರೆ ಅಲ್ಲಿಗೆ ಹೋಗ್ಬೋದು. ಓಕೆ. ಆಮೇಲೆ ಆಲ್ ಆಪ್ಸ್ ಲಿಸ್ಟ್. ಅದು ಸಿಂಪಲ್. ನಿಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿರೋ ಎಲ್ಲ A to Z ಸಾಫ್ಟ್ವೇರ್ಗಳ, ಅಪ್ಲಿಕೇಶನ್ಗಳ ಲಿಸ್ಟು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿರುತ್ತೆ. ಸರಿ ಸರಿ. ಒಂದ್ ವೇಳೆ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹುಡುಕ್ಬೋದು. ಹೌದು, ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಪಿನ್ಡ್ ಟೈಲ್ಸ್, ಇದು ನಾವೇ ಮಾಡ್ಕೊಳ್ಳೋದು ಅಂದ್ರಲ್ಲ? ಹೌದು. ನಿಮ್ಗೆ ಯಾವ ಆಪ್ಸ್ ತುಂಬಾ ಬೇಕೋ ಅದನ್ನ ರೈಟ್ ಕ್ಲಿಕ್ ಮಾಡಿ ಪಿನ್ ಟು ಸ್ಟಾರ್ಟ್ ಅಂತ ಕೊಟ್ರೆ ಅದು ಈ ಟೈಲ್ಸ್ ಏರಿಯಾದಲ್ಲಿ ಬಂದ್ ಕೂರುತ್ತೆ. ಟೈಲ್ಸ್ ಅಂದ್ರೆ ಬಾಕ್ಸ್ ತರ ಕಾಣುತ್ತಾ? ಹೌದು. ಚೌಕ ಅಥವಾ ಆಯತಾಕಾರದ ಬಾಕ್ಸ್ ತರ. ದೊಡ್ಡದು ಚಿಕ್ಕದು ಮಾಡ್ಕೋಬಹುದು. ನಿಮ್ಗೆ ಬೇಕಾದ ಹಾಗೆ ಅರೇಂಜ್ ಮಾಡ್ಕೋಬಹುದು, ರೋಸ್ ಮತ್ತೆ ಕಾಲಮ್ಸ್ನರಿ. ಅಂದ್ರೆ ನಮ್ಮ ಫೇವ್ರೆಟ್ ಆಪ್ಸ್ ಎಲ್ಲ ಒಂದೇ ಕಡೆ ಇಟ್ಕೊಳ್ಳೋಕೆ ಇದು? ಅಷ್ಟೇ. ಪದೇ ಪದೇ ಹುಡುಕೋ ಬದಲು ಇಲ್ಲಿಂದಲೇ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಓಕೆ. ಈಗ ಈ ಎಲ್ಲಾ ಬೇರೆ ಬೇರೆ ಸೆಕ್ಷನ್ಗಳಿಗೆ, ಅಂದ್ರೆ ಸರ್ಚ್ ಬಾಕ್ಸ್, ಸ್ಟಾರ್ಟ್ ಲಿಸ್ಟ್, ಆಲ್ ಆಪ್ಸ್, ಪಿನ್ ಟೈಲ್ಸ್, ಇವುಗಳ ಮಧ್ಯೆ ಹೋಗಿ ಬರೋಕೆ ಕೀಬೋರ್ಡ್ ಶಾರ್ಟ್ಕಟ್ಸ್ ಇದೆಯಾ? ಇದೆ. ಟ್ಯಾಬ್ ಕೀ ಒತ್ತಿದ್ರೆ ಮುಂದಿನ ಸೆಕ್ಷನ್ಗೆ ಹೋಗುತ್ತೆ. ಓಕೆ. ಶಿಫ್ಟ್ ಹಿಡ್ಕೊಂಡು ಟ್ಯಾಬ್ ಒತ್ತಿದ್ರೆ ಹಿಂದಿನ ಸೆಕ್ಷನ್ಗೆ ಬರುತ್ತೆ. ಓ, ಟ್ಯಾಬ್ ಮತ್ತೆ ಶಿಫ್ಟ್ ಪ್ಲಸ್ ಟ್ಯಾಬ್. ಹೌದು. ಒಂದು ಸೆಕ್ಷನ್ ಒಳಗೆ ಹೋದ್ಮೇಲೆ, ಅಂದ್ರೆ ಲಿಸ್ಟ್ ಒಳಗೆ, ಅಲ್ಲಿ ಮೇಲೆ ಕೆಳಗೆ ಹೋಗೋಕೆ ಅಪ್ ಆರೋ, ಡೌನ್ ಆರೋ ಕೀಗಳನ್ನ ಬಳಸಬೇಕು.
ಸರಿ. ಆ ಪಿಂಡ್ ಟೈಲ್ಸ್ ಏರಿಯಾದಲ್ಲಿ ಅಡ್ಡಡ್ಡ ಹೋಗೋಕೆ ಲೆಫ್ಟ್ ರೈಟ್ ಆರೋ ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಕೀಬೋರ್ಡ್ ಇಂದಾನೇ ಪೂರ್ತಿ ಸ್ಟಾರ್ಟ್ ಮೆನು ನ್ಯಾವಿಗೇಟ್ ಮಾಡ್ಬೋದು. ಖಂಡಿತ, ತುಂಬಾ ಸುಲಭವಾಗಿ. ಗ್ರೇಟ್. ಕೊನೆಯದಾಗಿ ಇದು ನೋಡೋಕೆ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಅಂದ್ರೆ ವಿಜುವಲ್ ಲೇಔಟ್. ಸರಿ. ಸಾಮಾನ್ಯವಾಗಿ ಸ್ಕ್ರೀನ್ ಕೆಳಗೆ ಟಾಸ್ಕ್ ಬಾರ್ ಇರುತ್ತಲ್ಲ, ದಪ್ಪನೆ ಪಟ್ಟಿ. ಹೌದು. ಅದರ ಎಡಭಾಗದ ಮೂಲೆಯಲ್ಲಿ ವಿಂಡೋಸ್ ಲೋಗೋ ಇರೋ ಸ್ಟಾರ್ಟ್ ಬಟನ್ ಇರುತ್ತೆ. ಅದರ ಪಕ್ಕದಲ್ಲೇ ಸರ್ಚ್ ಬಾಕ್ಸ್ ಕಾಣಿಸಬಹುದು, ಅಥವಾ ಕೆಲವೊಮ್ಮೆ ಬರೀ ಸರ್ಚ್ ಐಕಾನ್ ಇರುತ್ತೆ. ಆಮೇಲೆ ಟಾಕ್ ಟು ಕಾರ್ಟಾನ ಬಟನ್ ಇರಬಹುದು. ಓಕೆ. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಅಥವಾ ವಿಂಡೋಸ್ ಕೀ ಒತ್ತಿದಾಗ ಒಂದು ರೆಕ್ಟಾಂಗಲ್ ಬಾಕ್ಸ್ ತರಹ ಮೆನು ಓಪನ್ ಆಗುತ್ತೆ. ಆ ಬಾಕ್ಸ್ನ ಎಡಭಾಗದಲ್ಲಿ ಒಂದು ಚಿಕ್ಕ ಪಟ್ಟಿ ಇರುತ್ತೆ, ಅದು ಸ್ಟಾರ್ಟ್ ಲಿಸ್ಟ್. ಮಧ್ಯದಲ್ಲಿ ಸ್ವಲ್ಪ ಅಗಲವಾಗಿ ಉದ್ದಕ್ಕೆ ಆಲ್ ಆಪ್ಸ್ ಲಿಸ್ಟ್ ಇರುತ್ತೆ. ಬಲಗಡೆ ದೊಡ್ಡ ಜಾಗದಲ್ಲಿ ಆ ಪಿಂಡ್ ಟೈಲ್ಸ್ ಏರಿಯಾ ಇರುತ್ತೆ. ಸ್ಪಷ್ಟವಾಯ್ತು. ಅಂದ್ರೆ ಎಡದಿಂದ ಬಲಕ್ಕೆ ಸ್ಟಾರ್ಟ್ ಲಿಸ್ಟ್, ಆಲ್ ಆಪ್ಸ್ ಲಿಸ್ಟ್ ಮತ್ತೆ ಪಿಂಡ್ ಟೈಲ್ಸ್. ಹೌದು, ಅದೇ ಅದರ ಬೇಸಿಕ್ ಸ್ಟ್ರಕ್ಚರ್. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಹಾಗಾದ್ರೆ ನಾವಿವತ್ತು ಮಾತಾಡಿದ ಮುಖ್ಯ ಅಂಶಗಳನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋಣವಾ? ಖಂಡಿತ. ಮೊದಲನೇದು ಸ್ಟಾರ್ಟ್ ಮೆನ್ಯೂ ಅನ್ನೋದು ವಿಂಡೋಸ್ ಕೀಯಿಂದ ಓಪನ್ ಆಗುತ್ತೆ, ಎಸ್ಕೇಪ್ ಇಂದ ಕ್ಲೋಸ್ ಆಗುತ್ತೆ. ಇದು ಆಪ್ಸ್ ಮತ್ತೆ ಸೆಟ್ಟಿಂಗ್ಸ್ಗೆ ನಿಮ್ಮ ಗೇಟ್ವೇ. ಹೌದು. ಎರಡನೇದು, ಇದರಲ್ಲಿ ಸರ್ಚ್ ಬಾಕ್ಸ್, ಸ್ಟಾರ್ಟ್ ಲಿಸ್ಟ್, ಆಲ್ ಆಪ್ಸ್ ಲಿಸ್ಟ್ ಮತ್ತು ಪಿಂಡ್ ಟೈಲ್ಸ್ ಅನ್ನೋ ಮುಖ್ಯ ಭಾಗಗಳಿವೆ. ಮೂರನೇದು, ಆ ಸರ್ಚ್ ಬಾಕ್ಸ್ ಇದೆಯಲ್ಲ, ಅದು ತುಂಬಾನೇ ಪವರ್ಫುಲ್. ಸುಮ್ನೆ ಒಂದೆರಡು ಅಕ್ಷರ ಟೈಪ್ ಮಾಡಿ ಎಂಟರ್ ಒತ್ತಿದ್ರೆ ಸಾಕು, ಆಪ್ ಓಪನ್ ಆಗುತ್ತೆ. ನಿಜ. ನಾಲ್ಕನೇದು, ಈ ಭಾಗಗಳ ಮಧ್ಯೆ ಓಡಾಡೋಕೆ ಟ್ಯಾಬ್, ಶಿಫ್ಟ್ ಪ್ಲಸ್ ಟ್ಯಾಬ್ ಮತ್ತು ಆರೋ ಕೀಸ್ ಬಳಸಬಹುದು. ಮತ್ತು ಕೊನೆಯದಾಗಿ ಕಂಪ್ಯೂಟರ್ ಶಟ್ ಡೌನ್, ರೀಸ್ಟಾರ್ಟ್ ಮಾಡೋ ಪವರ್ ಆಪ್ಷನ್ಸ್ ಆ ಸ್ಟಾರ್ಟ್ ಲಿಸ್ಟ್ನಲ್ಲಿ ಸಿಗುತ್ತೆ. ಸರಿ. ಒಟ್ಟಿನಲ್ಲಿ ಈ ಸ್ಟಾರ್ಟ್ ಮೆನು, ವಿಶೇಷವಾಗಿ ಆ ಸರ್ಚ್ ಫಂಕ್ಷನ್ನ ಸರಿಯಾಗಿ ಬಳಸ್ಕೊಳ್ಳೋದು ಕಲ್ತ್ರೆ ಕಂಪ್ಯೂಟರ್ ಬಳಸೋದು ಇನ್ನೂ ಸುಲಭ ಮತ್ತೆ ವೇಗ ಆಗತ್ತೆ ಅಲ್ವಾ? ಖಂಡಿತವಾಗಿಯೂ. ಕಂಪ್ಯೂಟರ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಅದ್ಭುತ ಮಾಹಿತಿ. ತುಂಬಾ ಧನ್ಯವಾದಗಳು. ಸಂತೋಷ. ಹಾಗಾದ್ರೆ ಕೇಳುಗರಿಗೆ ನಿಮ್ಮ ಕಡೆಯಿಂದ ಒಂದು ಕೊನೆಯ ಯೋಚನೆ. ಈ ಸ್ಟಾರ್ಟ್ ಮೆನು ಸರ್ಚ್ ಎಷ್ಟು ಉಪಯೋಗ ಅಂತ ಗೊತ್ತಾದ್ಮೇಲೆ ಬಹುಶಃ ನಾವು ಯೋಚನೆ ಮಾಡ್ಬೋದು, ಇದೇ ರೀತಿ ನಮ್ಮ ಕಂಪ್ಯೂಟರ್ ಬಳಕೆಯನ್ನ ಇನ್ನಷ್ಟು ಸುಲಭ ಮಾಡೋಕೆ ಬೇರೆ ಯಾವ ಕೀಬೋರ್ಡ್ ಶಾರ್ಟ್ಕಟ್ಗಳು ಇವೆ ಅಥವಾ ಬೇರೆ ಯಾವ ನ್ಯಾವಿಗೇಷನ್ ಟೆಕ್ನಿಕ್ಗಳನ್ನ ನಾವು ಕಲಿಬೋದು ಅಂತ. ಇದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು. ಖಂಡಿತ. ಮತ್ತಷ್ಟು ಕಲಿಯಕ್ಕೆ ಒಂದು ಪ್ರೇರಣೆ. ಧನ್ಯವಾದಗಳು.